ಕೊಡೋಣ. ಹಾಂ ರಜಾ, ಮತ್ತೆ ಆ ರೇಜಾ ಕಂಪ್ನಿಯವರು ಒಂದು ಫೈಲ್ ಕಳಿಸಿದ್ರು, ಅಪ್ರೂವ್ ಮಾಡೋ ಅಂತ. ನಿಂಗೆ ಹೆಸರು ಹೇಳಿದ್ದೀನಿ, ಆಫೀಸ್ ವರ್ಕ್ನ ಬೇರೆ ಟೈಮ್. ವಿಕ್ರಾಂತ್, ಏನ್ ಹುಡುಕ್ತಿದ್ಯಾ? ಅಲ್ಲ, ನನ್ನ ಕೋಪಿಷ್ಟ ಅಗ್ರಜ ಎಲ್ಲೋದ ಅಂತ ಹುಡುಕ್ತಾ ಇದ್ದೆ ನಾನು. ರಿಯಲಿ ಫನಿ. ಬಾವಣ ವಿಕ್ಕಿ ಅವರೇ, ಎಂಟಿ ನೀವು ಈ ಡ್ರೆಸ್ಸಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಆ್ಯಕ್ಚುಲಿ ಈ ಗೆಟಪಲ್ಲಿ ನಾನು ನಿಮ್ಗೆ ನೋಡೇ ಇರಲಿಲ್ಲ. ಮುಟ್ಟಾಳ ನಾನು. ಇನ್ನೊಂದು ಮಾತು ಹೇಳಬೇಕಂದ್ರೆ ನಿಮ್ಮ ಹೆಸರಷ್ಟೇ ನೀವು ತುಂಬ ಸುಂದರವಾಗಿದ್ದೀರಾ. ವಿಕ್ಕಿ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಇದ್ಯಾಕೋ ಅದು ಅಗ್ರಜ. ವಿಕ್ರಾಂತ್, ಪರವಾಗಿಲ್ಲ ಬಿಡು, ನೀನೇನು ಹೇಳ್ಬೇಡ. ಆರ್ತಿ, ಹಾಗಿದ್ರೆ ನೀವು ನಮ್ಮ ಜೊತೆ ರೈಡ್ ಬರ್ತಿದ್ದೀರಾ? ಖಂಡಿತ ಬರ್ತೀನಿ ವಿಕ್ಕಿ, ಆದ್ರೆ ನಾನು ಒಬ್ಳೇ ಅಲ್ಲ. ಯಾಕೆ ವೇದಾಂತ್ ಸಡನ್ ಆಗಿ ಏನಾಗೋಯ್ತು? ಒಳ್ಳೆ ಇದ್ದಾರೆ. ನೀನೇನ್ ವೇದಾಂತ್ ಅವರಿಬ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ಯಾ? ನಮ್ಮನ್ನ ಸಮಸ್ತ ಕರ್ನಾಟಕ ಜನತೆ ನೋಡ್ತಾ ಇದೆ. ಅವರಿಬ್ರಿಗೆ ಆಲ್ರೆಡಿ ಮದ್ವೆ ಆಗಿದೆ. ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಅವ್ರು ನಮ್ಮ ಸ್ಟೇಜ್ ದಾಟೆ ಬಂದಿರೋದು. ಅದ್ ಸರಿ, ನಮ್ಮಿಬ್ರು ಪ್ಲಾನ್ ನಿಮ್ಮಿಬ್ರಿಗೆ ಹೇಗೆ ಗೊತ್ತಾಯ್ತು? ಅದು ಬಾವಾ. ಏನದು ಇದು ಬಾವಾ? ಜಾಲಿ ರೈಡ್ ಅಂತೆ, ನೋ ಗರ್ಲ್ಸ್ ಅಂತೆ. ಒಳ್ಳೆ ಕಾಮಿಡಿ ನಿಮ್ದು. ಅಲ್ಲ, ನಮ್ಮ ಹತ್ರ ವಿಷಯ ಮುಚ್ಚಿಟ್ಟು ರೈಡ್ ಹೋಗೋ ಪ್ಲಾನಿಂಗ್ ಮಾಡ್ಕೊಂಡ್ರಿ ನೀವು. ಎಲ್ಲ ವಿಷಯನೂ ನಾವು ಕೇಳಲಿಲ್ಲ ಅಂದ್ರು ನೀವೇ ಬಂದು ವರದಿ ಒಪ್ಪಿಸ್ತಿದ್ದವರು. ಇವತ್ತ್ಯಾಕೆ ವಿಷಯ ಹೇಳಲಿಲ್ಲ? ನೀವೇ ನಮ್ಮನ್ನ ತಲೆ ಮೇಲೆ ಕೂರ್ಸ್ಕೊಂಡು ಹೋಗ್ತೀರಾ? ಇಲ್ಲ ತಾನೆ. ನಿಮ್ಮ ಗೋಲ್ ಕೇಳೋಕೆ ನಾವು ಬೇಕು, ನಿಮ್ಮ ಎಂಜಾಯ್ಮೆಂಟಲ್ಲಿ ನಾವು ಬೇಡವಾ? ಯಾಕೆ ಯಾವಾಗಲೂ ಬಾಯ್ಸೇ ಎಂಜಾಯ್ ಮಾಡಬೇಕು? ರೌಡಿನಾದ್ನಿ ಈ ರೇಂಜಿಗೆ ರೊಚ್ಕೆದಿದ್ದಾಳೆ ಅಂತ ಅಂದ್ರೆ ವಿಷಯ ಪಕ್ಕ ಇಲ್ಲಿಂದನೇ ಲೀಕ್ ಆಗಿರ್ಬೇಕು. ಐ ಮೀನ್ ಪಕ್ಕ ಇಲ್ಲಿಂದನೇ ಲೀಕ್ ಆಗಿರ್ಬೇಕು. ಎಂಥದ್ದು ಇಲ್ಲ ಬಾವ. ದೂರ ದುಗ್ಗಾಂಡದಲ್ಲಿ ಆಗದೆ ನನಗೆ ಗೊತ್ತಾಗತ್ತಂತೆ. ಅಂಥದ್ರಲ್ಲಿ ಅಕ್ಕಪಕ್ಕ ಆಗೋದು ನನಗೆ ಗೊತ್ತಾಗಲ್ವಾ? ಜನ ಸುಮ್ಮನೆ ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರಪ್ಪ. ಚೇಚೆ, ವಿಷಯ ಎಲ್ಲ ಮುಚ್ಚಿಟ್ಟು ನಾವೇನ್ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ವಾ? ಇಲ್ಲ ಇಲ್ಲ. ಆಕ್ಚುಲಿ ನಾವು ಬ್ರದರ್ಸೇನೆ ಜಾಲಿ ರೈಡ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು ಅಷ್ಟೇ. ಬಾವಾ, ಸುಮ್ಮನೆ ವಿಷಯನ ತಿರ್ಚ್ಬೇಡಿ ನೀವು. ನಾವಿಬ್ರು ಪಾಪಚಿಗಳು, ದಡ್ರು, ಬೈಕಲ್ಲಿ ಸರಿಯಾಗಿ ಕುತ್ಕೊಳ್ಳೋಕೆ ಬರಲ್ಲ ಅನ್ಕೊಂಡಿದ್ದೀರಲ್ವಾ ನೀವು? ಅದು ಹಾಗಲ್ಲ ಮುಗಿಯ. ಏನ್ ಚಿಂತೆ ನಿಮ್ದು? ನಮ್ ಸೀರೆ ನಿಮ್ ಬೈಕ್ ಚಕ್ರಕ್ಕೆ ಸಿಗಾಕೊಳ್ಳುತ್ತೆ ಅಂತನಾ? ಓಹೋ, ಇವಾಗ ಗೊತ್ತಾಯ್ತು. ಈ ವಿಷಯ ಲೀಕ್ ಆಗಿರೋದು ನಮ್ಮ ಮನೆ ಚಾಮುಂಡಿ ಆದ್ಯದಿಂದ. ನಿನ್ನೆ ನಾವಿಬ್ರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಿರ್ಬೇಕು. ಅದಕ್ಕೆ ಇವರಿಬ್ರ ಹತ್ರ ಹೋಗಿ ಬಾಂಬ್ ಹಾಕಿದಾಳೆ. ಅಯ್ಯೋ, ನೀನ್ ಸುಮ್ಮನೆ ಇರೋ ವಿಕ್ರಾಂತ್. ನೀನೇನೋ ಹೇಳೋದು ಮತ್ತೆ ಅವಳು ಅದಕ್ಕೆ ಇನ್ನೊಂದೇನೋ ಸೇರಿಸ್ಕೊಂಡು ಕೊಂಕ್ ಹೇಳೋದು. ನೀನ್ ಅವಳ ಜೊತೆ ಸೇರಿ ಸೇರಿ ಬರ್ತಾ ಬರ್ತಾ ಅವಳ ತರನೇ ಆಗೋಗಿದೆ. ಮದುವೆ ಆದ್ಮೇಲೆ ನಾನು ಆರ್ತಿ ಅವರಿಬ್ರು ಕಿವಿಗೆ ಹತ್ತಿ ಇಟ್ಕೊಂಡೇ ಕುತ್ಕೋಬೇಕು ಅನ್ಸುತ್ತೆ. ನಾವ್ ಅದನ್ನ ಆಮೇಲೆ ನೋಡೋಣ ಬಾಬಾ, ಮೊದ್ಲು ಇಲ್ಲಿಂದ ಹೊರಡೋಣವಾ?
ಆರ್ತಿ, ಅಮೂಲ್ಯ, ನೀವಿಬ್ರು ಬರ್ತಿರೋದು ನಮ್ಮಿಬ್ರಿಗೂ ಖುಷಿನೇ. ಲ್ಯಾಡರ್ ಏನಾದ್ರು ತರಿಸ್ಬೇಕಾ? ಆಹಾ, ಡಬಲ್ ಡೆಕ್ಕರ್ ಬಸ್ನ ನಿಲ್ಸೋಂತರ ಆಡ್ಬೇಡ, ನಡಿ ನಡಿ. ಧ್ರುವ ಸರ್, ಬಡ ಬಾಸ್ ಇದ್ದಾರಾ? ಇಲ್ಲ ಕಾಂತ, ಅಣ್ಣ ಮತ್ತೆ ವಿಕ್ಕಿ ಇಬ್ರು ಆಚೆ ಹೋಗಿದ್ದಾರೆ. ಅವರು ಯಾವಾಗ ವಾಪಸ್ ಬರ್ಬೋದು? ಬರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಸಂಜೆ ಬರ್ಬೋದು. ಅಯ್ಯಯ್ಯೋ, ನಾನು ಒಂದು ದೊಡ್ಡ ಎಡವಟ್ಟು ಕೆಲಸ ಮಾಡ್ಬಿಟ್ಟಿದ್ದೀನಿ, ಹೇಳಕ್ಕಾಗ್ಲಿಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದೆ. ನಾನೆಲ್ಲ ಮಣ್ಣು ತಿನ್ನೋ ಕೆಲಸನೇ ಮಾಡೋದು. ಯಾಕ್ರಿ, ಏನಾಯ್ತು? ಏನ್ರಿ ವಿಷಯ? ಅಯ್ಯೋ, ಏನು ಅಂತ ಹೇಳಿದ್ರು ಸರ್, ನಾನು ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಅಂತ ಒಂದು ಲಾರಿ ಹತ್ತದ್ನ, ಆ ಡಬ್ಬ ನನ್ನ ಮಗ ನಾನು ನಿಲ್ಸು ಅಂದಿದ್ ಕಡೆ ನಿಲ್ಲಿಸ್ಲೇ ಇಲ್ಲ. ರೀ ಕಾಂತ, ಏನ್ ಹೇಳ್ತಿದ್ರ ನೀವು? ಅದು ಮಂಜು ಅವ್ರ ಮೆಸ್ಸು. ಏನ್ ಮೆಸ್ಸು? ಹೌದು ಧ್ರುವ ಸರ್, ಮಂಜು ಸರ್ ಅವ್ರ ಮೆಸ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮೆಸ್ಸಲ್ಲಿ ಪ್ರಾಬ್ಲಮ್ ಆಗುತ್ತಾ? ರೀ ಅದೇನು ಅಂತ ಸರಿಯಾಗಿ ಬಿಡ್ಸೇಳ್ರಿ. ಅಯ್ಯೋ, ಏನು ಎತ್ತ ಯಾಕೆ ಹೆಂಗೆ ಅಂತೆಲ್ಲ ಕೇಳಬೇಡಿ. ಒಟ್ನಲ್ಲಿ ಮಂಜು ಸರ್ ಮೆಸ್ಸಲ್ಲಿ ಇವತ್ತು ದೊಡ್ಡ ಅನಾಹುತ ಆಗೋದು ಗ್ಯಾರಂಟಿ. ಇನ್ನು ಮುಂದಕ್ಕೆ ವಿಚಾರ ಮಾಡಬೇಡಿ, ನನಗೇನು ಮ್ಯಾಟ್ರ್ ಗೊತ್ತಿಲ್ಲ. ವೇದಾಂತ್, ಇಷ್ಟು ಒಳ್ಳೆ ಬೈಕ್ ಇಟ್ಕೊಂಡು ಒಂದಿನೂ ನನ್ನ ರೈಡಿಗೆ ಕರ್ಕೊಂಡು ಹೋಗ್ಲಿಲ್ವಲ್ಲ ನೀನು? ಹೆಂಗ್ ಓಡುತ್ತೆ ನೋಡು, ಒಳ್ಳೆ ಕುದುರೆ ತರ. ಈಗ ಒಳ್ಳೆ ಬೈಕ್ ನ ಅನ್ಯಾಯವಾಗಿ ಧೂಳ್ ಹಿಡಿದಕ್ ಬಿಟ್ಟಿದ್ಯಲ್ಲ. ನಿನ್ ತಲೆಯಲ್ಲಿ ಕಮ್ಮಿ ಅಂದ್ರು ಒಂದ್ ಕಿಡ್ನಿನೂ ಇಲ್ವಲ್ಲಯ್ಯ. ನಿನ್ ರಾಣಿ ಬಿಟ್ಟು ಇದ್ರಲ್ಲಿ ಕುತ್ಕೊಳ್ತೀಯ ಇಲ್ವೋ ಅನ್ನೋ ಡೌಟ್ ನನಗಿತ್ತು. ಅದೇನ್ ಫೇವ್ರೇಟ್ ಅಲ್ವಾ, ಅದಕ್ಕೆ ನಿನ್ಗೆ ಹೇಳಿರ್ಲಿಲ್ಲ. ಹೌದು ಅಗ್ರಜ, ನೋಡು ವೆದರ್ ಎಷ್ಟು ಚೆನ್ನಾಗಿದೆ. ಈ ತರ ನಾವು ಬೈಕ್ ರೈಡು ಮುಂಚೆ ಎಷ್ಟು ಹೋಗ್ತಾ ಇದ್ವಿ, ಆದ್ರೆ ಈಗ ವರ್ಕ್ ಪ್ರೆಷರ್ ಅಲ್ಲಿ ಎಲ್ಲಿಗೂ ಬೈಕ್ ರೈಡ್ ಹೋಗ್ತಾ ಇಲ್ಲ. ನನಗೂ ಹಾಗೆ ಅನಿಸ್ತಿದೆ, ತುಂಬಾ ಒಳ್ಳೆ ವೆದರು. ವಿಕ್ಕಿ ಅವರೇ, ಸ್ವಲ್ಪ ಗಾಡಿ ನಿಲ್ಸಿ. ಹೇಳಿ ಇರ್ತೀವ್ರೆ, ಏನ್ ವಿಷಯ, ಏನಾಯ್ತು? ವಿಕ್ಕಿ ಅವರೇ, ನಿಮ್ಗೆ ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ ಬಿಡಿ. ನಾನೇನ್ ಮಾಡ್ದೆ? ನಾವಿಬ್ಬರೇ ರೈಡ್ ಹೋಗ್ತಾ ಇದೀವ ಹೇಳಿ, ಅವರು ನಮ್ ಜೊತೆ ಬರ್ತಿದಾರಲ್ವಾ? ಇದೇ ನಿಮ್ ಕಾಲೇಜ್ ಡೇಸ್ ರೈಡಾ? ಆರಾಮಾಗಿ ಜಾಲಿಯಾಗಿ ಹೋಗೋದಕ್ಕೆ. ಇಬ್ರು ಮದ್ವೆ ಆಗ್ತಾ ಇದಾರೆ, ಅವ್ರಿಗೆ ಸ್ವಲ್ಪ ಪ್ರೈವಸಿ ಕೊಡ್ಬೇಕಲ್ವಾ? ನಾವಿಬ್ರೋಗಿ ಶಿವ ಪೂಜೆಲೆ ಕಡಿನೇ ಬಿಟ್ಟಾಗ ಆಗ್ಬಾರ್ದಲ್ವಾ? ಯಾ ಕರೆಕ್ಟ್. ನಿಲ್ಸು ನಿಲ್ಸು ನಿಲ್ಸು. ಏ ವೇದಾಂತ್, ಇಷ್ಟೊಂದು ಕಾಸ್ಟ್ಲಿ ಬೈಕ್ ಇಟ್ಕೊಂಡು ಒಳ್ಳೆ ಎತ್ತಿನ ಗಾಡಿ ತರ ಹೋಗ್ತಿದ್ಯಲ್ಲ. ನಿನ್ ಬೈಕ್ ಇಂತ ನನ್ ರಾಣಿನ ಎಷ್ಟೋ ವಾಸಿ, ಅವಳ ಎಷ್ಟು ಸ್ಪೀಡಾಗಿ ಹೋಗ್ತಾಳೆ ಗೊತ್ತಾ? ರೈಡ್ ಹೋಗ್ಬೇಕಾದ್ರೂ ಇಷ್ಟು ಕಾಮಿಡಿ ಎಲ್ಲ ಮಾಡ್ತೀರಾ? ಐ ಲೈಕ್ ಇಟ್. ಸುಮ್ನೆ ನಗ್ಬೇಡ, ಅಲ್ಲಿ ನೋಡು, ಬೇರೆ ಗಾಡಿ ಎಲ್ಲ ನಮ್ನ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗ್ತಿದೆ. ನಿಂಗೇನ್ ರೋಷನ್ ಅನ್ನೋದು ಬರ್ತಾ ಇಲ್ವಾ? ಸ್ವಲ್ಪ ಬೇಗ ಓಡಿಸು. ಅಲ್ಲ, ನೀನು ನಿನ್ ರಾಣಿ ಇಬ್ರು ಲೂಸ್ಗಳ. ನನ್ ರಾಣಿ ಬಗ್ಗೆ ಮಾತಾಡಿದ್ರೆ ಅಷ್ಟೇ, ಮತ್ತೆ ರೋಡಲ್ಲೇ ರಕ್ತಪಾತ ಆಗೋಗ್ಬಿಡುತ್ತೆ. ನಂಗವೆಲ್ಲ ಗೊತ್ತಿಲ್ಲ. ನೀನ್ ಆ ಗಾಡಿಗಳನ್ನೆಲ್ಲ ಓವರ್ಟೇಕ್ ಮಾಡಿ ಹಿಂದೆ ಕಳ್ಸ್ಬೇಕಷ್ಟೇ. ಈಗೇನು ಸ್ಪೀಡಾಗಿ ಹೋಗ್ಬೇಕು ತಾನೆ? ಹೌದು, ಮಾಡ್ತೀನಿ, ನೋಡ್ತೀರಿ. ಬಿಸಿ ಬಿಸಿ ವಡೆ, ಇಡ್ಲಿ, ಚಟ್ನಿ, ಸಾಂಬಾರು, ರೈಸ್ ಬಾತು, ಆಮೇಲೆ ದೋಸೆಗೆ ಹೆಂಚು ಬಿಸಿ ಬಿಸಿಯಾಗಿದೆ.
ನೀವ್ಯಾಕ್ರಿ ಒರೆಸ್ತಾ ನಿಂತಿದ್ದೀರಾ? ಹೋಗಿ ನಿಮ್ಮ ಕುರ್ಚಿಲಿ ಕೂತ್ಕೊಳ್ಳಿ ಹೋಗಿ. ನೀನ್ ಯಾಕಮ್ಮ ಬರಕೋದೆ? ನಾನು ಅಮ್ಮ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ವಲ್ಲ. ಅಪ್ಪ ನೀವಿಬ್ರೆ ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಇನ್ನ ಸ್ವಲ್ಪ ದಿನ ಆದ್ರೆ ಅಮ್ಮು ಅಕ್ಕನೂ ಮದ್ವೆಯಾಗಿ ಹೋಗ್ಬಿಡ್ತಾಳೆ. ಅವಳು ಬರೀ ಅಕ್ಕ ಅಲ್ಲ, ನಮಗೆ ಅಣ್ಣನ ಥರ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತಿದ್ಲು. ಮೆಸ್ಸು, ಆಫೀಸು, ಮನೆ ಏನೇ ಕೇಳಿದ್ರು ಕಷ್ಟಪಟ್ಟಾದ್ರೂ ತಂದ್ಕೊಡೋಳು. ಇನ್ನು ಮುಂದೆ ಹಾಗಾಗಲ್ವಲ್ಲ ಅಮ್ಮ. ಸ್ವಲ್ಪ ಬಂದು ಹೋಗಿ ಮಾಡ್ತಾ ಇದ್ರೆ ನನಗೂ ಅಭ್ಯಾಸ ಆಗುತ್ತಪ್ಪ. ಅದಿತಿ, ನಿಮ್ಮಂತ ಮಕ್ಕಳನ್ನ ಪಡೆಯೋದಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ. ಅಗತ್ಯ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಹೇಳದೇ ಇರಲಿ ಥಟ್ ಅಂತ ಹಾಜರಾಗ್ಬಿಡ್ತೀರ. ಇದಕ್ಕಿಂತ ಸೌಭಾಗ್ಯ ಅಪ್ಪ ಅಮ್ಮಂಗೆ ಇನ್ನೇನು ಬೇಕು ಹೇಳು? ಪರವಾಗಿಲ್ಲ ಪರಿ, ಹಾಕ್ತೀನಿ ನೋಡು. ಏನ್ ಬೇಕು? ತಿಂಡಿ ಏನಿದೆ? ಅಪ್ಪ ನಾನು ಆರ್ಡರ್ ತಗೋತೀನಿ, ಬನ್ನಿ. ಏನು ಕೊಡ್ಲಿ? ಎಲ್ರಿಗೂ ಒಂದೊಂದು ಪ್ಲೇಟ್ ಚಿತ್ರಾನ್ನ ಕೊಡಿ. ಸರಿ. ಅಣ್ಣ, ನಾವೀಗ ಮೆಸ್ ಹತ್ರ ಬಂದಿದ್ದೀವಿ. ಈಗೇನು ಇಲ್ಲೆಲ್ಲ ಧ್ವಂಸ ಮಾಡಕ್ ಬಿಡದ? ನೀವು ಅನ್ನಿ ಅಣ್ಣ, ಇಲ್ಲಿ ಮೆಸ್ ಇತ್ತೋ ಇಲ್ಲೋ ಅನ್ನೋ ಗುರ್ತೇ ಸಿಗ್ದಂಗೆ ಮಾಡಕ್ ಬಿಡ್ತೀವಿ. ನೀವು ಸ್ವಲ್ಪ ಹೊತ್ತು ಬಿಟ್ಟು ಗಲಾಟೆ ಶುರು ಮಾಡಿ. ನಾ ಅವ್ರಿಗೆ ಹೆಲ್ಪ್ ಮಾಡ್ತಾರ ಬಂದು ನಿಮಗೆಲ್ಲ ಆವಾಜಕ್ಕೆ ಹೊಡಿತೀನಿ. ನೀವು ಅಲ್ಲಿಂದ ನನ್ನ ಕೈಲಿ ಏಡ್ ತಿಂದು ಎಲ್ಲ ಓಡೋಗಿ. ಅರ್ಥ ಆಯ್ತಾ? ಓಕೆ ಅಣ್ಣ, ಹಾಗೆ ಮಾಡ್ತೀವಿ. ಬಜಾರಿ, ನಿಂಗೆ ಸ್ವಲ್ಪ ಏನಾದ್ರೂ ಬುದ್ಧಿ ಇದೆಯಾ? ಹೇಳ್ದಿದ್ರೆ ಗಾಡಿ ನಿಲ್ಲಿಸ್ತಿರ್ಲಿವಾ? ಹೋಗ್ತಿರೋ ಬೈಕಿಂದ ಎಗ್ಕೊಂಡ್ಬಿಟ್ಟಿದ್ಯಲ್ಲ. ಬಾಯಿಗೆ ಹಂಗೆ ಬರುತ್ತೆ. ಜಂಪ್ ಮಾಡೋದಕ್ಕೆ ನಾನೇನು ಮಂಗ ಕೆಟ್ಟೋದ್ನಾ? ನಿಧಾನಕ್ಕೆ ಓಡಿಸು ಅಂದ್ರೆ ಎತ್ತಿನ ಗಾಡಿ ಥರ ಓಡಿಸ್ತೀಯ, ಸ್ಪೀಡಾಗಿ ಓಡಿಸು ಅಂದ್ರೆ ರಾಕೆಟ್ ಥರ ಓಡಿಸ್ತೀಯ. ಓಡಿಸೋವಾಗ ಹಳ್ಳದೆಣ್ಣೆ ಇರುತ್ತೆ, ಹಂಪ್ ಇರುತ್ತೆ, ಜಂಪ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಮೊದಲು ನಿನಗೆ ಲೈಸೆನ್ಸ್ ಯಾರು ಕೊಟ್ಟಿದ್ದು ಅಂತ ಹುಡುಕ್ಬೇಕು. ಸಾರಿ ಬಜಾರಿ, ನಾನು ಹಂಪೆಲ್ಲ ಸ್ಲೋಗೆ ಹೋದೆ. ಆದ್ರೂ ನೀನು ಯಾವಾಗ ಎದುರ್ಕೊಂಡೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಹೋಗ್ಲಿ ಬಿಡು, ನಿನ್ಗೇನು ಜಾಸ್ತಿ ಏಟ್ ಆಗಿಲ್ಲ ತಾನೆ? ಮಹಾಜನತೆಯಲ್ಲಿ ನಂದೊಂದು ಮನವಿ, ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ನಿಮ್ಮ ಸೇಫ್ಟಿ ಲೀವ್ ಇರಿ. ಇಲ್ಲ ಅಂದ್ರೆ ನಾನು ಉದ್ರೋದ್ನಲ್ಲ ಆ ಥರ ನೀವು ಉದ್ರೋಗ್ಬಿಡ್ತೀರಾ. ಸ್ವಲ್ಪ ಯಾಮಾರಿದ್ರು ಕೆಳಗೆ ಬೀಳ್ತಿದ್ದಂಗೆ ಸಿಕ್ಕಾಪಟ್ಟೆ ಮೇಲೋಗ್ಬಿಡ್ತೀರಾ. ನಂತರ ಕೈ ಕಾಲು ಮುರ್ಕೊಂಡ್ಬಿಡ್ತೀರಾ. ಹುಷಾರು. ಸರಿ ಆಯ್ತು, ಬಾ ಹೋಗೋಣ. ಸರಿ ಆಯ್ತು ಅಂದ್ರೆ ನೋವೆಲ್ಲ ಕಮ್ಮಿ ಆಗ್ಬಿಡುತ್ತಾ? ನಂಗಂತೂ ನಡೆಯೋದಕ್ಕಾಗಲ್ಲಪ್ಪ, ನೀನೇ ಎತ್ಕೊಂಡೋಗು. ರೋಡ್ ಇದು, ಹೇಗೆ ಎತ್ಕೊಂಡು ಹೋಗ್ಲಿ? ನಾ ಇಷ್ಟ ತನಕ ಇಲ್ಲೇ ಬಿದ್ದಿದೆ. ಇದು ರೋಡು ಅಂತ ನಂಗೂ ಗೊತ್ತು. ರೋಡಲ್ಲಿ ನೀನು ಫಸ್ಟ್ ಟೈಮ್ ಎತ್ಕೊಂಡು ಹೋಗ್ತಾ ಇಲ್ಲ, ಸುಮ್ಮನೆ ಎತ್ಕೊಂಡೋಗು. ಕೂತ್ಕೋ. ಏನು ಹೇಳಿದ್ರು ನಾನೇ ಹೇಳಲ್ವಾ? ಏನೋ ಇನ್ನೊಂದು ಗರ್ಲ್ಫ್ರೆಂಡ್ ಇಟ್ಕೊಂಡು ಅವಳೇ ಮೆಸೇಜ್ ಮಾಡ್ತೀನಿ ಅನ್ನೋ ಥರ ನೋಡ್ತಿದ್ಯಾ? ವಿಕ್ರಾಂತಿಗೆ ನಮ್ಮ ಕಾಮಿಂಗ್ ಪಾರ್ಟಿ ಬರೋದಕ್ಕೆ ಮೆಸೇಜ್ ಮಾಡಿ ಹೇಳ್ತಿದ್ದೀನಿ ಅಷ್ಟೇ. ಮಿಸ್ಟರ್ ದಡ್ಡ ಶಿಖಾಮಣಿ ಭಾವನು ಗಾಡಿ ಓಡಿಸ್ತಿರ್ತಾರೆ. ನೀನು ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ರೆ ಅವ್ರು ಓದಕ್ಕಾಗತ್ತಾ? ನೋಡು,
ನಾನು ವಿಕ್ರಾಂತ್ ಮೆಸೇಜ್ ಮಾಡ್ತೀನಿ ಅಂತ ಅವ್ನಿಗೆ ಆಲ್ರೆಡಿ ಗೊತ್ತಿದೆ. ಅದು ನಮ್ಮಿಬ್ಬರು ಕಮ್ಯುನಿಕೇಶನ್. ನಿನ್ಗೇನು ಗೊತ್ತು ಅದ್ರ ಬಗ್ಗೆ? ಸುಮ್ಮನೆ ನಿಂತ್ಕೋ. ಕೂತ್ಕೋ. ಈಗ ಎಷ್ಟು ಸ್ಪೀಡಾಗಿ ಬೇಕಿದ್ರು ಓಡಿಸು. ಅದ್ಯಾಕೆ? ನೀವ ತಪ್ಕೊಂಡಿದ್ದೀನಲ್ಲ ಅದಕ್ಕೆ, ನನಗೇನು ಆಗಲ್ಲ. ಹಾಯ್ ಧ್ರುವ. ಓ ಅದಿತಿ, ನೀನಾ? ಅಪ್ಪ ಇಲ್ವಾ? ಇಲ್ಲ ಧ್ರುವ, ಯಾರು ಇಲ್ಲ, ನಾನೊಬ್ಳೇ ಇರೋದು. ಗೂಬೆ, ತಮಾಷೆ ಮಾಡಬೇಡ, ನಿಜ ಹೇಳು. ಅಪ್ಪ ಅಮ್ಮ ಅಲ್ಲೇ ಇದ್ದಾರಾ? ಹೌದು, ಇದ್ದಾರೆ. ಯಾಕೆ? ಮೆಸ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಎಲ್ಲ ಓಕೆ ಅಲ್ವಾ? ಇಲ್ಲ ಧ್ರುವ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಹೀಗೆ ಕೇಳ್ತಿದ್ಯಾ? ಏನಿಲ್ಲ, ಸುಮ್ಮನೆ ಕೇಳಿದೆ. ನೀನು ಸ್ವಲ್ಪ ಹೊತ್ತಲ್ಲಿ ಅಲ್ಲೇ ಬರ್ತೀನಿ ಅಂತ ಅಪ್ಪ ಅಮ್ಮಗೆ ಹೇಳ್ಬಿಡು. ಸರಿ ಆಯ್ತು. ಧ್ರುವ, ನೀನು ಬರ್ತೀನಿ ಅಂತ ನಿಮ್ಮ ಅತ್ತೆ ಮಾವಂಗೆ ಹೇಳ್ಬಿಡ್ತೀನಿ. ಏನಂದ? ಏನಿಲ್ಲ, ನೀನೇನು ಹೇಳ್ತೀಯೋ ಅದನ್ನೆಲ್ಲ ಹೇಳ್ತೀನಿ ಅಪ್ಪ ಅಮ್ಮಂಗೆ ಅಂದೆ. ಸರಿ, ಬೇಗ ಬಾ. ಯಾರೇ ಅದು? ಧ್ರುವ ಅಮ್ಮ. ಏನಂದ? ನೀನ್ ಅದೇನೋ ಹೇಳ್ತೀನಿ ಅಂದೆಲ್ಲ, ಏನದು? ಏನಿಲ್ಲ, ಈ ಕಡೆನೆ ಬರ್ತಾ ಇದ್ದಾನಂತೆ. ಇಲ್ಲಿ ಬಂದು ಹೋಗ್ತೀನಿ ಸ್ವಲ್ಪ ತಲ್ಲಿ ಅಂತ ಹೇಳ್ದ. ವಿಕ್ಕಿ ಅವರೇ, ಬಾಬಾ ಇಲ್ಲೇ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು? ಅದು ನನ್ನ ಅಗ್ರಜನ್ ಕಮ್ಯುನಿಕೇಶನ್, ನಿಮ್ಗೆ ಅರ್ಥ ಆಗಲ್ಲ.